ಇಂದು ನಮ್ಮ ಕರ್ನಾಟಕ ರಾಜ್ಯದ ಏನು ಮಾದಿಗರ 35 ವರ್ಷಗಳದ ಒಂದು ಹೋರಾಟದ ಏನು ಫಲ ಇತ್ತು. ಇವತ್ತು ಏನು ಕರ್ನಾಟಕ ರಾಜ್ಯದ ಈ ಸಿದ್ದರಾಮಯ್ಯ ಸರ್ಕಾರದ ವತಿಯಿಂದ ನಮಗೆ ಒಂದು ಬಹು ಐತಿಹಾಸಿಕ ಒಂದು ತೀರ್ಪು ಸಿಕ್ಕಂತಾಗಿದೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ. 35 ವರ್ಷದ ಈ ಒಂದು ಹೋರಾಟದ ಫಲವಾಗಿ ಏನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ, ಅದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ, ಸಚಿವ ಸಂಪುಟದ ಸರ್ವ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ, ಹೋರಾಟದವರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ 15% ಏನು ಬಲಗೈಗೆ 5.25 ಹಾಗೂ ಎಡಗೈಗೆ 5.25 ಹಾಗೂ ಇತರಿಗೆ 4.5, 15% ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಹಂಚಿ ಏನು ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಏನು 52,436 ಏನು ಪೋಸ್ಟ್ ಅನ್ನು ಕರೆದಿದ್ರು, ಆ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಜನಾಂಗದವರಿರ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಕ್ಕಂತ ಉದ್ದೇಶದಿಂದ 15%, ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಈ ಒಂದು ಪರ್ಸೆಂಟೇಜ್ ಅನ್ನ ಕೊಡುವ ಮುಖಾಂತರ ಈ ಒಳ ಮೀಸಲಾತಿ ಏನು 35 ವರ್ಷದ ಒಂದು ಹೋರಾಟ ಇತ್ತು, ಈ ಒಳ ಮೀಸಲಾತಿಗೆ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟು ಎಲ್ಲರಿಗೂ ಕೂಡ ಸರಿಸಮನಾಗಿ ಕಂಡಿರ್ತಕ್ಕಂಥ ಈ ತೀರ್ಪು, ಅದಕ್ಕೆ ನಾವೆಲ್ಲರೂ ಕೂಡ ಮಾದಿಗ ಸಮಾಜದವರು ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅದರ ಜೊತೆಗೆ ಏನು ಅಂತಂದ್ರೆ ಏನು ನಮ್ಮ ಸಮಾಜದ ಹೋರಾಟಗಾರರು ಇವತ್ತು ಯಾವುದೇ ಪಕ್ಷ ಇರಲಿ, ಇವತ್ತು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸಂಘಟನೆಗಳಿರ್ಲಿ, ಯಾವ ಸಂಘಟನೆಗಳಿದ್ರು ಕೂಡ ಎಲ್ಲಾ ಸಂಘಟನೆಗಳು ಕೂಡ್ಕೊಂಡು ಎಲ್ಲಾ ಪಕ್ಷದವರು ಕೂಡ್ಕೊಂಡು ಈ ಒಂದು ಹೋರಾಟಕ್ಕ ಒಂದು ಬೆಂಬಲವನ್ನ ಸೂಚಿಸಿ ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬಂದು ಏನಿದು 35 ವರ್ಷದ ಒಂದು ಹೋರಾಟ ಇತ್ತು, ಆ ಹೋರಾಟಕ್ಕ ಇವತ್ತು ಕೊನೆ ಸಿಕ್ಕಂತಾಗಿದೆ. ಇವತ್ತು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಹೋರಾಟಗಾರರು ಬಹಳಷ್ಟು ಜನ ತಮ್ಮ ಸರ್ವಸ್ವವನ್ನೇ ಕಳ್ಕೊಂಡಾರ. ಎಷ್ಟೋ ಜನ ನಮ್ಮ ಗುಲ್ಬರ್ಗಾದಲ್ಲಿ ಆಗಿರ್ಬೋದು ಒಳ ಮೀಸಲಾತಿ ಸಲುವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಬಟ್ಟೆಯನ್ನ ತೋರಿಸಿ ತಿಂಗಳಗಟ್ಲೆ ಜೈಲಿನಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಏನು ನಮ್ಮ ಬೆಳಗಾವಿಯಲ್ಲಿ ಏನು ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಇತ್ತು, ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಎಷ್ಟೋ ಜನ ಸಾವನ್ನಪ್ಪಿರ್ತಕ್ಕಂಥಾಗಿರ್ಬೋದು, ಎಷ್ಟೋ ಪೊಲೀಸ್ ಅವರಿಂದ ಲಾಠಿ ಏಟು ತಿಂದಿರ್ತಕ್ಕಂಥದ್ದಾಗಿರ್ಬೋದು, ಜೈಲಿಗೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು, ಬಹಳ ಕಷ್ಟ ನೋವುಗಳನ್ನ ಅನುಭವಿಸಿ ಇವತ್ತು ಈ ಒಂದು ಹೋರಾಟಕ್ಕೊಂದು ಜಯ ಸಿಕ್ಕದ. ಯಾರ್ಯಾರು ರೋಡಿಗೆ ಬೀದಿಗಿಳಿದು ಹೋರಾಟ ಮಾಡ್ಯಾರ, ಯಾರ್ಯಾರು ಜೈಲಿಗೆ ಹೋಗಿ ಬಂದಾರ, ಅವರೆಲ್ಲರ ಪ್ರತಿಫಲದ ಅಂಗವಾಗಿ ಇವತ್ತು ನಮಗ ಈ ಒಂದು ಐತಿಹಾಸಿಕ ಒಂದು ಒಳ ಮೀಸಲಾತಿ ಸಿಕ್ಕದ. ಅದಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲಾ ಜಾತಿ ಭೇದ ಎಲ್ಲ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ಕರ್ನಾಟಕ ರಾಜ್ಯದ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸಚಿವ ಸಂಪುಟದ ಎಲ್ಲಾ ಸರ್ವ ಸದಸ್ಯರಿಗೂ ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮಸ್ಕಾರ. ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮಾಜಕ್ಕೆ ಒಂದು ಒಳ್ಳೆಯ ವಿಷಯ. ಆದರೆ ನಮಗೆ ಸಿಗಬೇಕಾದದ್ದು 6% ಸಿಗಬೇಕಾಗಿತ್ತು. ಎಲ್ಲರೂ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಇವತ್ತು ನಾವು 5.25ಗೆ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಎಲ್ಲರಿಗೂ ಸರಿಸಮಾನ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ನಮಗೆ 6% ಕೊಡಬೇಕಾಗಿತ್ತು. ನಮ್ಮ ಜನಸಂಖ್ಯೆ ಆಧಾರ ಮೇಲೆ ಈ ಸರ್ಕಾರ ನಮಗೆ 6% ಕೊಡಬೇಕಾಗಿತ್ತು, 5 ಕೊಡಬೇಕಾಗಿತ್ತು. ಈ ರೀತಿ ಒಂದು ವರದಿಯನ್ನು ಬಂದಿತ್ತು. ಅದು ಇಷ್ಟೆಲ್ಲ ಹೋರಾಟ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ನಾಯಕರು ಎಲ್ಲರೂ ಹೋರಾಟ ಮಾಡೋದಕ್ಕೆ ಈಗ ಲಾಸ್ಟ್ ಮೂಮೆಂಟ್ಗೆ ನಿನ್ನೆ ಇವತ್ತು ಬಂದಂತ ರಿಸಲ್ಟ್ 5.25 ಬಂದಿದೆ. ಅವ್ರಿಗೂ 5.25 ಬಂದಿದೆ. ಒಲೆಯರಿಗೆ, ಮಾದರಿಗೆ ಹಾಗೂ ಎಲ್ಲ ಸಮಾಜ ಲಂಬಾಣಿಸ್ ಆಗಿರ್ಬೋದು, ಒಡ್ರು ಆಗಿರ್ಬೋದು, ಕೊರಚ ಎಲ್ಲರಿಗೂ ಸೇರಿ 4.25 ಆಗಿದೆ. ಇದಕ್ಕೆ ನಾವು ಸ್ವಾಗತ ಮಾಡಬೇಕಾಗುತ್ತದೆ. ಯಾಕಂದ್ರೆ ಬಹಳ ದಿನ ಹೋರಾಟ, ಇಷ್ಟರೇ ಸಿಕ್ಕಲ್ಲ. ನಮ್ಮ ವಿದ್ಯಾರ್ಥಿಗಳು ಬಹಳ ವರ್ಷದಿಂದ ಕಾಯ್ಕೊಂಡ್ ಕುಂತಾರ. ಇಷ್ಟರೇ ಅಟ್ಲೀಸ್ಟ್ ಒಂದು 56 ಹುದ್ದೆಗಳಲ್ಲಿ ಸ್ವಲ್ಪ ಮುಂದಿನ ಹೆಜ್ಜೆ ಇಡಕಾಗ್ತದೆ. ಇನ್ನೊಂದು ನಾಳೆ ಡಿಕ್ಲೇರ್ ಆಗ್ತದೆ ಒಂದು ರೋಸ್ಟರ್. ನಾವು ರೋಸ್ಟರ್ ಅದು ನಮ್ಗೆ ಇಂಪಾರ್ಟೆಂಟ್. ರೋಸ್ಟರ್ ಇಂಪಾರ್ಟೆಂಟ್ ಇದೆ. ಆ ರೋಸ್ಟರ್ ಪ್ರಕಾರ ನಾವು ನೋಡ್ಬೇಕಾಗ್ತದೆ. ನಾಳೆ ಇವತ್ತು ಯಾಕಂದ್ರೆ ಖುಷಿ ಕಬಿ ಗಮ್ ಅಂತೇಳಿ ಅನ್ಸದ. ಫಿರ್ವಿ ಏನೇ ಕೊಳ್ಳಿ
ಸಾಕು. ಇಷ್ಟು 35 ವರ್ಷ ಆದ್ರೂ ಇವತ್ತು ಒಂದ್ ನಿರ್ಧಾರಕ್ಕೆ ಬಂದಿದ್ದಾರೆ ಕ್ಯಾಬಿನೆಟ್. ಎಲ್ಲರೂ ಕಲ್ತು ಒಕ್ಕಟ್ಟಿನಿಂದ ಕಲ್ತು ಏನ್ ನಿರ್ಧಾರ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀವಿ. ಮುಂದ್ ಬರತಕ್ಕಂತ ನಾಳೆ ಏನ್ ರೋಷ್ಟು ಬಿಂದುದಲ್ಲಿ ಏನ್ ತಿದ್ದುಪಡಿ ಮಾಡ್ತಾರೆ ಅದಕ್ಕಂತೂ ತಿದ್ದುಪಡಿ ಮಾಡಕ್ಕಂತೂ ನಾವು ಬಿಡಕ್ ಆಗಲ್ಲ. ಏನ್ ಸ್ಟಾರ್ಟಿಂಗ್ ಏನ್ ಮಾಡಿದಾರೆ ರೋಷ್ಟು ಬಿಂದುವಲ್ಲಿ ಪ್ರಗವರ್ಗ ಏನೇ ನಮಗ್ ಬರ್ಬೇಕಾಗಿದೆ ಅದೊಂದು ನಾವು ಮುಂದಿನ ನಾಳೆ ನೋಡ್ಕೊಂಡು ಮುಂದೆ ಹೋರಾಟ ಮಾಡಬೇಕು, ಅಥವಾ ನಾವ್ ಎಲ್ಲರಿಗೂ ಅವ್ರಿಗೆ ಸ್ವಾಗತ ಮಾಡ್ಬೇಕು, ಅಲ್ಲಿನ ಅಭಿಷೇಕ ಮಾಡ್ಬೇಕು, ಹಾರ ಹಾಕ್ಬೇಕು ಸರ್ಕಾರಕ್ಕೆ. ಸಿದ್ದರಾಮಯ್ಯ ಅವ್ರಿಗೆ ಇದು ಮಾಡಿದದಕ್ಕ ಎಲ್ಲಾ ಕ್ಯಾಬಿನೆಟ್ ಸರ್ವರಿಗೂ ನಾ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನಮ್ಮ ಸಮಾಜದ ಎಲ್ಲಾ ಹೋರಾಟಗಾರರು ಈ ಈ 35 ವರ್ಷದಿಂದ ಏನ್ ಹೋರಾಟ ಮಾಡಿದ್ದಾರೆ ನಮ್ಮೆಲ್ಲಾ ಸಮಾಜ ಸಂಘಟನೆಗಳು ಎಲ್ಲರಿಗೆ ಇವತ್ತಿನ ದಿನ ಅಭಿನಂದನೆ ತಿಳಿಸ್ತೀನಿ, ಎಲ್ಲರಿಗೂ ಥ್ಯಾಂಕ್ಸ್ ತಿಳಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಎಲ್ಲರೂ ಬಹಳ ಮನೆ ಬಿಟ್ಟು ಹೋರಾಟ ಮಾಡಿದ್ದಾರೆ ಇದಕ್ಕ ಹಂಗಿಂಗಲ್ಲ. ಅದಕ್ಕಾಗಿ ಪ್ರತಿಫಲವಾಗಿ ಅವ್ರಿಗೆ 6% ನಮ್ಗೆ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಬಹಳ ಇದು ಕಮ್ಮಿನೇ ನಮ್ಗೆ ಸಿಕ್ಕಿದ್ದು. ಇನ್ನೂ ಮುಂದೆ ಸಿಗ್ಬೇಕಾದ್ರೆ ಈಗ ಒಂದ್ ರೂಟ್ ಬಿಟ್ಟು ಮುಂದೆ ಹೋರಾಟ ಮಾಡಿ ಮತ್ತೊಂದು 6% ನಾವು ತಗೋದಕ್ಕೆ ಹೆಜ್ಜೆ ಹಾಕೋಣ. ಈಗ ನಾಳೆ ಬರ್ತಕ್ಕಂಥ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ರೋಸ್ಟರ್ ನಲ್ಲಿ ಏನಿದೆ ಏನಿಲ್ಲ ಎಲ್ಲ ಡಿಟೇಲ್ ಗೊತ್ತಾಗ್ತದೆ. ಹಿರಿಯರು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನ ಮೇಲೆ ನಾವು ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳಿ ಎಲ್ಲರಿಗೂ ಇವತ್ತು ಕರ್ನಾಟಕ ಎಲ್ಲ ಸಂಘಟನೆದವ್ರಿಗೂ ಎಲ್ಲ ಸಮಾಜದವ್ರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. 5 ವರ್ಷಗಳ ಸತತ ಹೋರಾಟದ ಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಾದಂತ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು, ಆರ್ ಬಿ ತಿಮ್ಮಾಪುರ ಅವರು, ಎಚ್ ಆಂಜನೇಯ, ನಮ್ಮ ಕೆ ಎಚ್ ಮುನಿಯಪ್ಪನವರು, ಪರಮೇಶ್ವರ್ ಅವರು ಮತ್ತು ಅನೇಕ ಈ ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಇವತ್ತು ಒಳ ಮೀಸಲ ಹೋರಾಟ ಪರವಾಗಿ ಮತ್ತು ಗುಲ್ಬರ್ಗಾ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀವಿ. ಯಾಕಂದ್ರೆ